ಗ್ರಹಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು, ನಮ್ಮ ಉಳಿದ ವಿದ್ಯಾರ್ಥಿಗಳು ಹೆಚ್ಚು ಗಳಿಸಬೇಕು ಅನ್ನುವಂಥ ಉದ್ದೇಶದಲ್ಲಿ ಈ ಕಾರ್ಯಕ್ರಮದ ಸಂಯೋಜಕರಾದ ಶ್ರೀಯುತ ಚೇತನ್ ನೆಲೆಮಣಿಯವರು ವಿಜಯಕರಣ ಪತ್ರಿಕೆಯ ಎಲ್ಲ ವರದಿಗಾರರು ಇವರು ಕೂಡ ಆಶೀರ್ವಾದದ ಭಾವವನ್ನು ಹೇಳಿದ್ದಾರೆ. ಶ್ರೀಯುತ ಹರೀಶ್ಚಂದ್ರವರು ಸಾಕಷ್ಟು ಮಕ್ಕಳಿಗೆ ಗೊತ್ತಿರ್ತದೆ ಅಥವಾ ಮುಂದೆ ಸಾಕಷ್ಟು ವಿದ್ಯಾರ್ಥಿಗಳು ಪ್ರತಿಭಾಗಿದ್ದಾರೆ. ಅವರು ಇಲ್ಲಿನ ಹರೀಶ್ ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿ ಅವರು ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತ ಬಯಸ್ತೇನೆ. ಇಷ್ಟೆಲ್ಲ ವಿಷಯಗಳಾದಂತ ತಮಗೆ ಮಾರ್ಗದರ್ಶನ ನೀಡಲಿಕ್ಕೆ ಹಾಗೂ ಪರೀಕ್ಷೆಯನ್ನು ಯಾವ ರೀತಿ ಎದುರಿಸಬೇಕು ಅಂತ ತಿಳಿಸಲಿಕ್ಕೆ ಸಂಪನ್ಮೂಲ ವ್ಯಕ್ತಿಗಳಿಗೆ ಆಗಮಿಸತಕ್ಕಂಥ ಶ್ರೀಯುತ ಶಿವರಾಮೇಗೌಡ ಸರ್ ಅವರು ಶಿಕ್ಷಕರು ಒಟ್ಟಿಗೆ ಪ್ರೌಢಶಾಲೆ ಇನ್ನೊಬ್ಬ ಸಂಪನ್ಮೂಲ ವ್ಯಕ್ತಿ ಶ್ರೀಯುತ ಸತ್ಯನಾರಾಯಣ ಸರ್ ಅವರು ಇವರು ಕೂಡ ವೇದಿಕೆಗಳಿದ್ದಾರೆ. ಇವರಿಗೂ ಕೂಡ ಹಾರ್ದಿಕವಾದ ಸ್ವಾಗತ ಬಯಸ್ತೇನೆ. ಇನ್ನೊಬ್ಬರು ಈ ಕಾರ್ಯಕ್ರಮದ ಆಯೋಜನೆ ಮಾಡತಕ್ಕಂಥವರು ನಿಮ್ಮ ವರ್ಗರು ನಮ್ಮ ಸ್ನೇಹಿತರು ವಿಜಯ ಕರ್ನಾಟಕ ಪತ್ರಿಕೆಯ ವರದಿಗಾರರಾದ ಶ್ರೀಯುತ ಉದಯಶಂಕರ್ ಅವರಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತ ಬಯಸ್ತೇನೆ. ಶ್ರೀಯುತ ಸುಮಿತ್ ಸರ್ ಅವರು ದೇಶದ ಅಧ್ಯಕ್ಷರು, ಇವರಿಗೂ ಕೂಡ ಹಾರ್ದಿಕವಾದ ಸ್ವಾಗತ ಬಯಸ್ತೇನೆ. ಶ್ರೀಯುತ ಪ್ರದೀಪ್ ಅವರು ಸೀನಿಯರ್ ಚೇಂಬರ್ಸ್ ಸದಸ್ಯರು, ಇವರಿಗೂ ಕೂಡ ಹಾರ್ದಿಕವಾದ ಸ್ವಾಗತ ಬಯಸ್ತೇನೆ. ಶ್ರೀಯುತ ವಿನೋದ್ ಶೆಟ್ಟಿ ಅವರು ಸದಸ್ಯರು ಸೀನಿಯರ್ ಚೇಂಬರ್, ಇವರಿಗೂ ಕೂಡ ಹಾರ್ದಿಕವಾದ ಸ್ವಾಗತ ಬಯಸ್ತೇನೆ. ಅಕ್ಷರ ದಾಸೋಹದ ಅಧಿಕಾರಿಗಳಾದ ಶಿಕ್ಷಣ ಇಲಾಖೆ ಹಿರಿಯರಾದ ಶ್ರೀಯುತ ಹೇಮಂತ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮ ಆಯೋಜಿಸುವಲ್ಲಿ ಸಾಕಷ್ಟು ಶ್ರಮವಹಿಸಿಕೊಂಡ ವಿಜಯ ಕರ್ನಾಟಕ ಪತ್ರಿಕೆಯ ಎಲ್ಲ ಸಿಬ್ಬಂದಿಗಳಿಗೆ ವರದಿಗಾರರಿಗೆ ಹಾರ್ದಿಕವಾದ ಸ್ವಾಗತ ಬಯಸ್ತೇನೆ. ಇಷ್ಟೆಲ್ಲ ಆಗಿರುವಾಗಲೇ ಮುಖ್ಯವಾಗಿ ಬೇಕಾಗಿರುವಂತ ವಿದ್ಯಾರ್ಥಿಗಳು ಅಂದ್ರೆ ನೀವು ಇವೆಲ್ಲ ಈ ಕಾರ್ಯಕ್ರಮ ಬಂದಿದ್ದೀರಾ. ಈ ಕಾರ್ಯಕ್ರಮಕ್ಕೆ ಎಷ್ಟು ಕೊಟ್ಟರೆ ಎಷ್ಟು ಜನ ಬಂದು ಕಲಿಯೋ ಅಷ್ಟೇ ಬೇಕಾಗಿರೋದು ನಿಮ್ಮೆಲ್ಲರ ಸಹಕಾರ ಮಾತ್ರ ಈ ಕಾರ್ಯಕ್ರಮ ಇದೆ. ಹಾಗಾಗಿ ಈ ಒಂದು ತರಬೇತಿ ಶಿಬಿರಕ್ಕೆ ಆಗಮಿಸಿದ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ
ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗೆಳೆಯರೆ, ಎಲ್ಲ ಶಿಕ್ಷಕ ವರ್ಗದವರೇ, ವಿದ್ಯಾರ್ಥಿಗಳೇ, ಆದ್ಮೇಲೆ ವಿಜಯ ಕರ್ನಾಟಕ ಕಳೆದ ಹಲವಾರು ವರ್ಷಗಳಿಂದ ರಾಜ್ಯದಾದ್ಯಂತ ವಿಭಿನ್ನವಾದಂತಹ ಕಾರ್ಯಕ್ರಮಗಳನ್ನು ಸದಾ ನಡೆಸಿಕೊಂಡು ಬರ್ತಾ ಇರ್ತಕ್ಕಂಥ ಓದುಗರಾಗಿ ಇವೆಲ್ಲರೂ ಸಹ ಗಮನಿಸಿದೆ. ಒಂದು ಪತ್ರಿಕೆ ಕೇವಲ ಸುದ್ದಿಗಳನ್ನು, ಬೇರೆ ಬೇರೆ ರೀತಿಯ ವಿಭಿನ್ನ ಪ್ರಕಟಣೆಗಳನ್ನು, ಇದಷ್ಟೇ ಪತ್ರಿಕೆಯ ಕೆಲಸ ಅಲ್ಲ. ಒಂದು ಪತ್ರಿಕೆ ಸಮಾಜದ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರಬೇಕು. ಈ ಸಮಾಜದಲ್ಲಿ ನಡೀತಾ ಇರತಕ್ಕಂತಹ ಎಲ್ಲ ಘಟನೆಗಳಿಗೆ ಮತ್ತೊಂದು ರೀತಿಯ ಪರ್ಯಾಯ ಮಾರ್ಗಗಳನ್ನು ಹುಡುಕಬೇಕು ಅನ್ನೋ ನಿಟ್ಟಿನಲ್ಲಿ ವಿಜಯ ಕರ್ನಾಟಕ ಸಾಮಾಜಿಕ, ಶೈಕ್ಷಣಿಕ, ಇನ್ನೂ ಅನೇಕ ಬೇರೆ ಬೇರೆ ವರ್ಗದ ವಿಭಿನ್ನ ಕ್ಷೇತ್ರಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ರೂಪಣೆ ಮಾಡಿದೆ. ನಮ್ಮ ಪತ್ರಿಕೆಯ ಹೆಮ್ಮೆ, ಅದರಲ್ಲೂ ಸಹ ವಿಜಯೀ ಭವ ಕಾರ್ಯಕ್ರಮ. ನಾವು ಕಳೆದ 2 ವರ್ಷಗಳ ಹಿಂದೆ ಈ ಕಾರ್ಯಕ್ರಮವನ್ನು ಕೇವಲ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ವಿ. ನಮಗೆ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು, ನಮಗೆ ಶಿಕ್ಷಕ ವರ್ಗದವರು ಇದನ್ನ ತಾಲೂಕು ಮಟ್ಟದಲ್ಲಿ ಮಾಡಬೇಕು ಅನ್ನೋ ಒತ್ತಾಯಗಳು ಕೇಳಿದ ನಂತರ ಕಳೆದ ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ತಾಲೂಕು ಮಟ್ಟದಲ್ಲೂ ಸಹ ನಡೆಸ್ಕೊಂಡು ಬರ್ತಾ ಇದ್ವಿ. ಇದಕ್ಕೆ ಶಿಕ್ಷಣ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸಹ ನಮ್ಮ ಜೊತೆಗೆ ಬೆಂಬಲವಾಗುತ್ತಿದೆ. ಜೊತೆಗೆ ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜುಗಳು ಎಲ್ಲರೂ ಸಹ ನಮ್ಮ ಜೊತೆಗೆ ನಮಗೆ ಬೆಂಬಲವಾಗುತ್ತಿದ್ದ ಪರಿಣಾಮ ಇವತ್ತು ಈ ಕಾರ್ಯಕ್ರಮ ನಿಮ್ಮೂರಲ್ಲಿ ಕಳೆದ 2 ವರ್ಷಗಳಿಂದ ನಡೀತಾರೆ. ಅದೇ ರೀತಿ ಸಹ ಇವತ್ತು ಸಹ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ವಿ. ಸಾಕಷ್ಟು ಮಕ್ಕಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ವಿ. ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾರೆ. ವಿದ್ಯಾರ್ಥಿಗಳೇ, ವಿಜಯ ಕರ್ನಾಟಕ ವಿಜಯೀ ಭವ ಅಷ್ಟೇ ಅಲ್ಲ, ಈ ದೇಶದಲ್ಲಿ ನಾವೆಲ್ಲರೂ ಸಹ ಸ್ಟಾರ್ಗಳನ್ನ, ಸಿನಿಮಾ ಸ್ಟಾರ್ಗಳನ್ನ, ಬೇರೆ ಬೇರೆ ಕ್ಷೇತ್ರದಲ್ಲಿ ಸ್ಟಾರ್ಗಳನ್ನು ನಾವು ಸ್ಟಾರ್ಗಳಂತ ಕರಿತೀವಿ. ಆದರೆ ವಿಜಯ ಕರ್ನಾಟಕ ಪ್ರಥಮ ಬಾರಿಗೆ ರಾಜ್ಯದಲ್ಲಿ ಈ ದೇಶಕ್ಕೆ ಅಂದರಿರುವ ರೈತ ನಿಜವಾದ ಸೂಪರ್ ಸ್ಟಾರ್ ಅನ್ನೋ ಪಟ್ಟವನ್ನು ಕಂಡಿದ್ದ ಹೆಮ್ಮೆ ವಿಜಯ ಕರ್ನಾಟಕ. ಅದನ್ನ ಪ್ರತಿ ವರ್ಷ ಸಹ ನಾವು ಕಳೆದ 8 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದ್ರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳು, ನಾವು ಹೊಸಮುಕ್ತ ಕರ್ನಾಟಕದಂತಹ ಕಾರ್ಯಕ್ರಮವನ್ನು ಸಹ ಪ್ರತಿ ವರ್ಷ ಜಿಲ್ಲಾ ಮಟ್ಟದಲ್ಲಿ ನಡೆಸ್ತಾ ಇದ್ದೀವಿ. ಅದನ್ನ ಪ್ರತಿ ಹೋಬಳಿ ಮಟ್ಟದಲ್ಲೂ ಸಹ ನಡೆಸಬೇಕನ್ನೋ ಚಿಂತನೆ ನಮ್ಮ ಮುಂದೆ ಇದೆ. ಈಗಾಗಲೇ 2 ಕಾರ್ಯಕ್ರಮಗಳು ಸಹ ನಾವು ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ದೀವಿ. ಇದ್ರ ಜೊತೆಗೆ ಇನ್ನಿತರ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಕ್ಷೇತ್ರದಲ್ಲಿ ಗುರುತಿಸುವಂತಹ ಗಣ್ಯರನ್ನ ನಾವು ಗೌರವಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ವಿಜಯ ಕರ್ನಾಟಕ ಟೈಮ್ಸ್ ಆಫ್ ಗ್ರೂಪಿಂದ ಅಚೀವರ್ಸ್ ಆಫ್ ಕರ್ನಾಟಕ ಅನ್ನುವಂತಹ ಕಾರ್ಯಕ್ರಮವನ್ನು ಮಾಡಿ ನಮ್ಮ ನಡುವೆ ಸಾಕಷ್ಟು ಎತ್ತರದಲ್ಲಿ ಬೆಳೆದು ಅವರು ಬೇರೆಯವರಿಗೆ ಮಾದರಿ ಆಗುವಂತಹ ಕಾರ್ಯಗಳನ್ನು ಮಾಡುವಲ್ಲಿ ಅಚೀವರ್ಸ್ ಆಫ್ ಕರ್ನಾಟಕ ಅವಾರ್ಡ್ನ ಪ್ರತಿ ವರ್ಷ ವಿಜಯ ಕರ್ನಾಟಕ ಕೊಡ್ತಾ ಇದೆ. ರಾಜ್ಯ ಮಟ್ಟದ ಪ್ರತಿಷ್ಠಿತ ಟೈಮ್ಸ್ ಗ್ರೂಪ್ ಪ್ರಶಸ್ತಿಯನ್ನು ಕೊಡ್ಕೊಂಡು ಬರ್ತಾ ಇದೆ. ಇದೇ ರೀತಿ ವಿಭಿನ್ನ ಕಾರ್ಯಕ್ರಮವನ್ನು ವಿಜಯ ಕರ್ನಾಟಕ ಮಾಡ್ತಾ ಇದೆ. ಅದಕ್ಕೆ ಬೆನ್ನೆಲುಬಾಗಿ ಇಲ್ಲಿನ ಹಲವಾರು ವ್ಯಕ್ತಿಗಳು ವಿಜಯ ಕರ್ನಾಟಕ ಜೊತೆಗಿದ್ದಾರೆ. ಶಿಕ್ಷಕ ವರ್ಗ, ಶಾಲಾ ಶಿಕ್ಷಣ ಇಲಾಖೆ, ಜಿಲ್ಲಾಡಳಿತ, ಈ ರೀತಿ ನಮ್ಮ ಜೊತೆ ಬೆನ್ನೆಲುಬಾಗಿ ನಿಂತ ಪರಿಣಾಮ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕೇವಲ ಒಂದು ಪತ್ರಿಕೆ ಸುದ್ದಿಯನ್ನು ಅಷ್ಟೇ ಕೊಟ್ಬಿಟ್ರೆ ನಾವು ಆಗುವಂತಹ SSLC ರಿಸಲ್ಟ್ ಉತ್ತಮವಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಇಡೀ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕಳೆದ 1 ವರ್ಷದಿಂದ ಶ್ರಮಿಸ್ತಾ ನೋಡ್ತಾನೆ. ಕೇವಲ ಶಾಲಾ ಶಿಕ್ಷಣ ಇಲಾಖೆ ಮಾತ್ರ ಇದು ಮಾಡಬೇಕು ಅಂತ ನಾವು ಅಂದ್ಕೊಳ್ಬೇಕು. ಇದಕ್ಕೆ ನಮ್ಮ ಕೊಡುಗೆ ಏನು? ಒಂದು ಪತ್ರಿಕೆ ಆಗಲಿ ಅಥವಾ ಸಮಾಜದ ಕೊಡುಗೆ ಏನು ಅಂತಾಗ ನಾವು ಬರೀ ರಿಸಲ್ಟ್ ಅಷ್ಟೇ ನೋಡ್ತೀವಿ. ಅಯ್ಯೋ, ಚಿಕ್ಕಮಗಳೂರು ಜಿಲ್ಲೆ ಇವತ್ತು 10ನೇ ಸ್ಥಾನದಲ್ಲಿ, 15ನೇ ಸ್ಥಾನದಲ್ಲಿತ್ತು, ಇಷ್ಟ ಬಂತು. ಅದು ನಮ್ಮ ಶ್ರಮ ಏನು, ನಮ್ಮ ಕೊಡುಗೆ ಏನು ಅಂತ ತಿಳ್ಕೊಂಡಾಗ ಈ ರೀತಿ ಕಾರ್ಯಕ್ರಮಗಳ ಮೂಲಕ ನಮ್ಮದು ಒಂದು ಚಿಕ್ಕ ಕೊಡುಗೆ ಮೀಡಿಯಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಸಾಕಷ್ಟು ಜನ ಸಹಕರಿಸಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ. ಅವರೆಲ್ಲರಿಗೂ ಮತ್ತೊಂದು ಧನ್ಯವಾದಗಳಿಂದ ಪ್ರಾಸ್ತಾವಿಕವಾಗಿ ಮಾತಾಡೋಕ್ಕೆ ಅವಕಾಶ ಕೊಡ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತೊಂದು ನಮಸ್ಕಾರ ಅಂತ ಮಾತನಾಡುವುದು ಎಲ್ಲರಿಗೂ ಸರ್. ವಿಜಯ ಕರ್ನಾಟಕ ಪತ್ರಿಕೆಯ ಸಾಮಾಜಿಕ ಕಳಕಳಿಯ ಬಗ್ಗೆ ಪ್ರಸ್ತಾವಕ್ಕೆ ಮಾತನಾಡಿದಂಥ ಚೇತನ್ ಅವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಉದ್ಘಾಟನೆ ನಮ್ಮ ಮೂಡಿಗೆರೆ ತಾಲೂಕಿನ ತಹಸೀಲ್ದಾರ್ ಅವರು ರಾಜಶೇಖರ್ ಮೂರ್ತಿ ಅವರು ಇದ್ದಾರೆ. ಅವರು ಶಿಕ್ಷಣ ತಜ್ಞರು, ಸಾಹಿತ್ಯನವರು ಮತ್ತು ಚಿಂತಕರು. ಅವರು ಈ ಒಂದು ಹೂವಿನ ಕುಂಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಬೇಕು. ಎಲ್ಲ ಅತಿಥಿಗಳು ಜೊತೆಗೆ ಕೈ ಜೋಡಿಸಬೇಕು ಅಂತ ಕೇಳಬಹುದು. ಇಂಥೊಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ವಿಜಯ ಕರ್ನಾಟಕ ಪತ್ರಿಕೆಯ ಭಾಗಕ್ಕೆ ನಾನು ಧನ್ಯವಾದಗಳು ತಿಳಿಸಲಿಕ್ಕೆ ಬಯಸ್ತೇನೆ. ಈ ವಯಸ್ಸಿದೆಯಲ್ಲ, ಈ ವಯಸ್ಸಿನ ನಮ್ಮ ಕಾರ್ಯಕ್ಕೆ ನಿರ್ವಹಿಸಿದಾಗ
ಇಂಥ ಅದ್ಭುತವಾದಂತಹ ಸಮಯ ಅನಿಸ್ತದೆ. ಮತ್ತೆ ಅದು ಸಿಗೋದಿಲ್ಲ. ಆದರೆ ಕಳೆದಿರ್ತಕ್ಕಂಥ ದಿನಗಳನ್ನ, ಕಾಲೇಜು ದಿನಗಳನ್ನ, SSLC ದಾಟಿ PUC ಓದುವಾಗ ನಮ್ಮ ಪರಿಸ್ಥಿತಿ ಹೇಗಿತ್ತು, ನಮಗೆ ಎನರ್ಜಿ ಹೇಗಿತ್ತು ಅಂತ ನೆನೆಸ್ಕೊಂಡ್ರೆ ತುಂಬ ರೋಮಾಂಚ ಅನಿಸ್ತದೆ. ಅಂತ ಅದ್ಭುತವಾದಂಥ ಸಂದರ್ಭದಲ್ಲಿ ಹೇಳಿ. ಆದರೆ ನಾವು ಓದಿದಂಥ ವಾತಾವರಣದಲ್ಲಿ ಈ ರೀತಿಯ ಒಂದು ತರಬೇತಿಯನ್ನು ಕೊಟ್ಟು ಮಾರ್ಗದರ್ಶನ ಮಾಡ್ತಕ್ಕಂಥ ಯಾವುದೇ ಸಂಸ್ಥೆಗಳಿಲ್ಲ. ಪ್ರಾಯಶಃ ನಮ್ಮ ಕಾಲಘಟ್ಟ ಅಥವಾ ನಮ್ಮ ಹಿಂದಿನ ಕಾಲಘಟ್ಟದ ವಿದ್ಯಾರ್ಥಿಗಳಿಗೆ ಅಂತ ಅವಕಾಶವೇ ಬರಲಿಲ್ಲ ಅಂತ ಅನ್ಕೋತೀವಿ. 2011 ಜನಗಣತಿಯಲ್ಲಿ ಭಾರತದ ಸಾಕ್ಷರತೆ ಪ್ರಮಾಣ 74% ಇದೆ. 21 ಜನಗಣತಿ ಆಗಿದ್ರೆ ಪ್ರಾಯಶಃ 85 ಮಾಹಿತಿ ಸಿಗ್ತಾ ಇದೆ ಅಂತ ಅನ್ಕೊಳ್ತೀವಿ. ಕಳೆದ 2 ವಾರಗಳಿಗೆ ಬಂದಿದ್ದ ಪತ್ರಿಕಾ ವರದಿಯಲ್ಲೂ ಕೂಡ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ನಿರ್ವಹಣೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಕರ್ನಾಟಕ 74% ದಾಟಿದೆ. ಇದನ್ನು ನೋಡಿದಾಗ ಶಿಕ್ಷಣದ ಬಗ್ಗೆ ನಾವು ಎಷ್ಟು ಗಂಭೀರವಾಗಿದ್ದೀವಿ ಅನ್ನೋ ಚಿಂತೆ ತುಂಬ ಕಾಣುತ್ತೆ. ಭಾರತೀಯರು ನಾವು ನಮ್ಮ ಪರಂಪರೆ ತುಂಬ ಅದ್ಭುತ, ತುಂಬ ಹೆಮ್ಮೆ ಇದೆ. ತುಂಬ ಅದನ್ನು ಅದ್ಭುತವಾಗಿ ಮಾತನಾಡ್ತಕ್ಕಂಥ ವ್ಯಕ್ತಿಗಳು, ಬರೀತಕ್ಕಂಥವರು ತುಂಬ ಇದ್ದಾರೆ. ಜಗತ್ತಿಗೆ ಅಕ್ಷರವನ್ನ ಸಂಶೋಧನೆ ಮಾಡಿಕೊಟ್ಟಂತ ನಾಡು ಇದು ಅನ್ನೋ ಅದನ್ನು ಕೂಡ ಹೇಳಬೇಕು. ನಾನು ಒಂದು ಪುಸ್ತಕ ಓದಿದ್ದೆ, ಬಾಬಾ ಸಾಹೇಬರ ದೃಷ್ಟಿಯಲ್ಲಿ ವಿಶ್ವವಿದ್ಯಾಲಯ ಮೂಲಕ 2016 ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಬಗ್ಗೆ ಮತ್ತು UGC ಹೇಗಿರಬೇಕು ಅಂತ ಹೇಳಿ ಮುಂಬೈ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಅಭ್ಯರ್ಥಿಗಳ ಬಗ್ಗೆ ಒಂದು 14 ಪ್ರಶ್ನೆಗಳನ್ನು ಇದಕ್ಕೆ ಉತ್ತರ ಕೊಟ್ಟಿದ್ದರು. ಒಬ್ಬರು ಶಿಕ್ಷಣ ತಜ್ಞರಾಗಿ ಅಭ್ಯರ್ಥಿಗಳು 14 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. ಆಗ ನಾವು ಕನ್ನಡಕ್ಕೆ ಅನುವಾದ ಮಾಡಿ 2016ರಲ್ಲಿ ಒಂದು ಕೃತಿಯನ್ನು ಬಿಡುಗಡೆ ಮಾಡಿದ್ದೇವೆ. ಅದರಲ್ಲಿ ಮಾತಾಡ್ತಾರೆ, ಯೂನಿವರ್ಸಿಟಿಗಳು ಕೇವಲ ಡಿಗ್ರಿ ಕೋರ್ಸನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕೇಂದ್ರ ಆಗಬಾರದು, ಅದು ಸಮಾಜಮುಖಿ ಸಂಸ್ಥೆಯಾಗಿದೆ. ಆದರೆ ನಮ್ಮ ಯೂನಿವರ್ಸಿಟಿ ಏನಾಗಿದೆ ಅಂದರೆ ಕೇವಲ ಡಿಗ್ರಿ ಕೊಡ್ತಕ್ಕಂಥ ಸಂಸ್ಥೆಗಳಾಗಿ ನಾನು ತುಂಬ ಕಂಪೇರ್ ಮಾಡ್ತಕ್ಕಂಥದ್ದು. ನೆನೆ ಶಿವರಾಮೇಗೌಡರು ಮಾತಾಡ್ತಿದ್ರು ಮಗು ಜೊತೆ, ನಾನು ವಾಕ್ ಮಾಡ್ತಾ ಯೋಚನೆ ಮಾಡ್ತಿದ್ದೆ. ಕ್ಯೂಬಾ ದೇಶದಲ್ಲಿ 1951 ಸ್ವತಂತ್ರ ಬಂದಂಥ ದೇಶ. ನಮಗೂ ಒಂದು 2 ಸರಿ ಚೆಗುವಾರ ಅನ್ನುವಂಥ ಒಬ್ಬ ಕ್ರಾಂತಿಕಾರಿ ಮತ್ತು ಫಿಡೆಲ್ ಕ್ಯಾಸ್ಟ್ರೋ ಅಂತಕ್ಕಂಥ ಒಬ್ಬ ಕ್ರಾಂತಿಕಾರಿ ಸೇರಿ ಅಮೆರಿಕದಿಂದ ವಿಮೋಚನೆ ಮಾಡುವಂಥ ಸಂದರ್ಭ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ 5 ವರ್ಷಗಳು ಎಲ್ಲ ಯೂನಿವರ್ಸಿಟಿಗಳನ್ನ ಮುಗಿಸ್ತಾರೆ. ನೀವು ಮನೆಗಳಿಗೆ ಹೋಗಿ ಮಕ್ಕಳಿಗೆ ಮತ್ತು ಎಲ್ಲ ಅಕ್ಷರಗಳಿಗೆ ಪಾಠವನ್ನು ಮಾಡಿ ಹೆಸರನ್ನು ತಿಳಿಸಿ ಅಂತ ಆದೇಶವನ್ನು ಸರ್ಕಾರ ಕೊಡುತ್ತೆ. ಸಮಾರಂಭದ ಅಧ್ಯಕ್ಷರು, ಸೀನಿಯರ್ ದೇಶೀಯ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳು, ಇವತ್ತು ವಿದ್ಯಾರ್ಥಿಗಳನ್ನ ಕರೆದು ಇನ್ನು ಮಾರ್ಚಿಯಲ್ಲಿ ಬರತಕ್ಕಂಥ 10ನೇ ತರಗತಿಯ ಪರೀಕ್ಷೆ ತಯಾರಿಯ ಬಗ್ಗೆ ತರಬೇತಿಯನ್ನ ಶಿವರಾಮೇಗೌಡರು ನಿಮಗೆ ನೀಡಿದ್ದಾರೆ. ಶಿಕ್ಷಣ ಒಂದು ಶಕ್ತಿ, ಆ ಶಕ್ತಿಯಿಂದ ಮಾತ್ರ ನಿಮ್ಮ ಬದುಕು. ಆ ಶಕ್ತಿಯನ್ನ ನಾವು ಬೆಳೆಸ್ಕೊಳ್ಳಲು ವೃದ್ಧಿಸ್ಕೊಳ್ಬೇಕು, ಸ್ಪರ್ಧೆಯಲ್ಲಿ ನಾವು ತೊಡಗಿಸ್ಕೊಳ್ಬೇಕು. ಸೊ ಇವತ್ತು ಪ್ರಪಂಚ ಗ್ಲೋಬಲೈಸೇಷನ್, LPG, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಅಂದ್ರೆ ಇಡೀ ಪ್ರಪಂಚವೇ ಒಂದು ಹಳ್ಳಿಯಾಗಿ ಬದಲಾಗ್ತಾ ಇದೆ. ನಿಮ್ಮ ಸ್ಪರ್ಧೆ ಇವತ್ತು ಮೂಡಿಗೆರೆಗೆಲ್ಲ, ಕರ್ನಾಟಕಕ್ಕಲ್ಲ,
ಇಂಡಿಯಾಕ್ಕಲ್ಲ ಈ ಪ್ರಪಂಚಕ್ಕೆ. ಸೊ ಪ್ರಪಂಚದ ಜನರ ಸ್ಪರ್ಧೆ ಇವತ್ತು ಪ್ರಪಂಚದ ಯಾವುದೇ ಭಾಗದಲ್ಲಿ ನೀವು ಹೋಗಿ ಉದ್ಯೋಗ ಮಾಡಬಹುದು, ನೆಲೆಸಬಹುದು, ಬಿಸ್ನೆಸ್ ಮಾಡಬಹುದು, ಎಲ್ಲರಿಗೂ ಇವತ್ತು ಪ್ರಪಂಚದಲ್ಲಿ ಅವಕಾಶಗಳು ಬೆಳೀತಾ ಇದೆ. ಮೊದಲು ಭಾರತದಲ್ಲಿ ಜನಸಂಖ್ಯೆ ನಿಯಂತ್ರಣ ಮಾಡಿರ್ತೀವಿ, ಈಗ ನಿಯಂತ್ರಣ ಬೇಡ ಅಂತಾರೆ. ಯಾಕಂದ್ರೆ ಇಡೀ ವಿಶ್ವಕ್ಕೆ ನಾವು ತೆರಕೊಂಡಿದ್ದೇವೆ. ಸೊ ಅದಕ್ಕೆ ಆ ಸ್ಪರ್ಧೆಗೆ ನಾವು ಇವತ್ತು ನಮ್ಮ 10ನೇ ತರಗತಿಯ ವಿದ್ಯಾಭ್ಯಾಸ ಮುಖಾಂತರ ಯಾವ ನಾವು ಬೆಳೆಯಬೇಕು ಅನ್ನೋದು ನಿಮಗೆ ತುಂಬಾ ಉಪಯುಕ್ತವಾಗ್ತದೆ ಇವತ್ತಿನ ಈ ತರಬೇತಿ. ಸೊ ನಾವು ಸಹ ಇವತ್ತು ನಮ್ಮ ಮಕ್ಕಳಿಗೆ ಹೇಳ್ತೇವೆ ಇಷ್ಟೇ, ಸ್ಪರ್ಧೆಗಳು ಈಗ KVVY ಅಂತಂದ್ರೆ ಕೇಂದ್ರೀಯ ಕಿಶೋರ್ ವಿಜ್ಞಾನ ಪ್ರೋತ್ಸಾಹ ಯೋಜನೆ ಅಂತ ಒಂದು ಕಾರ್ಯಕ್ರಮ ಇದೆ. ಸೊ ಅದರಲ್ಲಿ ಏನಂದ್ರೆ 9th ಇಂದ 12th ವರೆಗೂ ನೀವು ಎಕ್ಸಾಮ್ ತಗೋಬಹುದು. ಎಕ್ಸಾಮ್ ತಗೊಂಡ್ರೆ ಸೊ ಅದರಲ್ಲಿ ನಿಮಗೆ ಕ್ವಾಲಿಫೈ ಆಗಬೇಕು ಅಂದ್ರೆ ಒಂದು 15 ರಿಂದ 20 ಲಕ್ಷ ಅಥವಾ 30 ಲಕ್ಷ ಮಕ್ಕಳು ಎಕ್ಸಾಮ್ ಬರೀತಾರೆ. ಅದರಲ್ಲಿ ನೀವು 1 ಲಕ್ಷದವರೆಗೆ ರ್ಯಾಂಕಿಂಗ್ ಬಂದ್ರೆ ಕೇಂದ್ರ ಸರ್ಕಾರ ನಿಮಗೆ ಪ್ರತಿ ತಿಂಗಳು ನೀವು PhD ಮಾಡೋವರೆಗೂ 5,000 ರೂಪಾಯಿ ನಿಮಗೆ ಪ್ರೋತ್ಸಾಹ ಧನವಾಗಿ ಸಾಕಷ್ಟು ಸಮಯ ಆಗಿದೆ. ಮಕ್ಕಳು ಸ್ವಲ್ಪ ನೀವು ಮತ್ತಕ್ಕೆ ನಮ್ಮ ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಮಾಡಿದ್ದು. ಈಗ ಅದಕ್ಕೆ ವಿದ್ಯಾರ್ಥಿಗಳು ಮತ್ತೆ ಕಾರ್ಯಕ್ರಮದ ಸಂಘಟನೆಗಳು ಎಲ್ಲರೂ ಇಲ್ಲಿ ಬಂದು ನೆರವೇರಿಸೋ ಮಕ್ಕಳೆಲ್ಲ ಬಂದು ಸೇರಿ ಎಲ್ಲರೂ ಸಾಕಷ್ಟು ಸಮಯ ಆಯಿತು. ಈಗಾಗಲೇ ನಾವು ನಿಮ್ಮ ಸಮಯ ತಗೊಂಡ್ಬಿಟ್ಟಿದ್ದೀವಿ, ಇನ್ನು ಹೆಚ್ಚಿನ ಸಮಯ ತಗೊಂಡ್ಬಿಟ್ಟು ನಾನು ಇಷ್ಟಪಡೋದಿಲ್ಲ. ಮಕ್ಕಳೇ ನಿಮಗೆಲ್ಲ ಒಳ್ಳೆಯದಾಗಬೇಕು. ಇವತ್ತು ಎಂಥ ಒಂದು ಇಂದ ಇದ್ದೀರ ನೀವೆಲ್ಲ ಪಡೆಯುವಂಥದ್ದು. ಅಧ್ಯಕ್ಷತೆ ವಹಿಸಿಕೊಂಡ ಅಧ್ಯಕ್ಷರಾದಂತಹ ಬಿ ಬಸವರಾಜ್ ಅವರಿಗೆ ನಾನು ಪತ್ರಕ್ಕೆ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರಭಾರಿ ಅಧಿಕಾರಿ ರವಿನಾಯಕ್ ಸರ್ ಅವರು ಆಸಕ್ತರಾಗಿದ್ದಾರೆ. ಅವರು ಕೂಡ ವಂದನೆಗಳನ್ನು ಅರ್ಪಿಸುತ್ತೇನೆ. ಉತ್ತರ ಅಧಿಕಾರಿಗಳಾದ ಹೇಮಂತ್ ಚಂದ್ರ ಅವರು ಈ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ಅವರು ಕೂಡ ಮಾತನಾಡಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕಮಗಳೂರು ಪರಿವೀಕ್ಷಕರಾದ ಸತ್ಯನಾರಾಯಣ ಸರ್ ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ಹೃದಯಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತೇವೆ. ಹಾಗೆ ಅವರು ಕೂಡ ಇಲ್ಲಿ ಆಸೀನರಾಗಿದ್ದಾರೆ. ಅವರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಚಿತ್ರ ಬರೆಯುವುದು 15% ಅಂದ್ರೆ ಉನ್ನತ ಮಟ್ಟದ ಆಲೋಚನೆ, ಥಾಟ್ ಅಂತ, ಹೈಯರ್ ಆರ್ಡರ್ ಥಿಂಕಿಂಗ್. ಥಾಟ್ ಅಂದ್ರೆ ಹೈಯರ್ ಆರ್ಡರ್ ಥಿಂಕಿಂಗ್ 5% ಇರುತ್ತೆ. ಈ ಸಲ ಇಂಟ್ರೊಡ್ಯೂಸ್ ಮಾಡಬಹುದು. ಸೊ ಇದು 5% ಇರುತ್ತೆ. 5% ಅಂದ್ರೆ 3-4 ಮಾರ್ಕ್ಸ್ಗೆ ಇದೆ. ಒಟ್ಟು ನಿಮಗೆ 80 ಮಾರ್ಕ್ಸ್ ಸಿಗ್ತದೆ. ಓಕೆ, ನೆಕ್ಸ್ಟ್ ಕಠಿಣತೆಯ ಮಟ್ಟ ಸುಲಭ 30%, ಸಾಧಾರಣ 50%, ಕಠಿಣ 20%. ನೀವು ಕೇಳ್ಬೋದು, ಸರ್ ನೀವು ಹೇಳ್ತೀರಾ ಮಿಡ್ ಟರ್ಮ್ ಎಕ್ಸಾಮ್ ಎಷ್ಟು ಟಫ್ ಇತ್ತು ಸರ್ ಸೈನ್ಸ್ ಅಲ್ವಾ? ಸೊ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ 80 ಮಾರ್ಕ್ಸ್ಗೆ ಸೈನ್ಸ್ ಅಲ್ಲಿ ಮೋರ್ ದೆನ್ 60 ತೆಗೆದಿರೋರು ರೈಸ್ ಯುವರ್ ಹ್ಯಾಂಡ್. ಮೋರ್ ದೆನ್ 60, ವೆರಿ ಗುಡ್. ನೋಡಿ, 60 ಮೋರ್ ದೆನ್ ತೆಗೆದಿದ್ದೀರಿ ಅಂದ್ರೆ ನೀವು ಡಿಸ್ಟಿಂಕ್ಷನ್ ಗಿಂತ ಹೈಯರ್ ಲೆವೆಲ್ ಇದ್ದೀರಿ. ಓಕೆ, ವೆರಿ ಗುಡ್, ವೆರಿ ಗುಡ್. ಆಕ್ಚುಲಿ ಟಫ್ ಇತ್ತು, ಪೇಪರ್ ಟಫ್ ಇತ್ತು. ಅಷ್ಟು ಅಪ್ಲಿಕೇಶನ್ ಲೆವೆಲ್ ಪ್ರಿಪರೇಟರಿ ಮತ್ತೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಇರಲ್ಲ. ನಿಮಗೆ ಒಂಚೂರು ಎಚ್ಚರಿಸೋದು ರೀತಿ ಮಾಡಿದ್ದಾರೆ ಅಷ್ಟೇ. ಓಕೆ, ನೆಕ್ಸ್ಟ್ ಮುಖ್ಯಾಂಶಗಳಿಗೆ ನಿಗದಿಪಡಿಸಿರ್ತಕ್ಕಂಥ ಅಂಕಗಳು ನೋಡಿ. ಟೀಮ್ ಬೇಸ್ಡ್ ಅಂತ ಹೇಳಿದ್ನಲ್ಲ, ಮೆಟೀರಿಯಲ್ಸ್ ಇನ್ ಡೈಲಿ ಲೈಫ್ 25 ಮಾರ್ಕ್ಸ್ ಇದೆ. ನಿತ್ಯ ಜೀವನದಲ್ಲಿ ಪದಾರ್ಥಗಳು ಅಂತ 25 ಮಾರ್ಕ್ಸ್ ಇದಿಷ್ಟು ಕೆಮಿಸ್ಟ್ರಿ ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್, ಥರ್ಡ್ ಚಾಪ್ಟರ್, ಫೋರ್ತ್ ಚಾಪ್ಟರ್. ಕೆಮಿಕಲ್ ರಿಯಾಕ್ಷನ್ಸ್, ಇಂಟಿಗ್ರೇಷನ್ಸ್, ಆಸಿಡ್ಸ್, ಬೇಸಸ್ ಅಂಡ್
ಸಾಲ್ಟ್ಸ್, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಕಾರ್ಬೊನೇಟೆಡ್ಸ್ ಕಾಂಪೌಂಡ್ಸ್. 4 ಚಾಪ್ಟರ್ ಇಂದ 25 ಮಾರ್ಕ್ಸ್. ನೀವೇ ಗೆಸ್ ಮಾಡಬಹುದು. ಕಾರ್ಬೊನೇಟೆಡ್ಸ್ ಕಾಂಪೌಂಡ್ಸ್ ದೊಡ್ಡ ಚಾಪ್ಟರ್, ಸ್ವಲ್ಪ ಜಾಸ್ತಿ ಮಾರ್ಕ್ಸ್, 7 ರಿಂದ 8 ಮಾರ್ಕ್ಸ್. ಉಳಿದಿದ್ದೆಲ್ಲ ಬೇರೆ ಚಾಪ್ಟರ್. ಯು ಕ್ಯಾನ್ ಗೆಸ್ 25 ಮಾರ್ಕ್ಸ್ ಕೆಮಿಸ್ಟ್ರಿ, 27 ಫಿಸಿಕ್ಸ್, 28 ಬಯಾಲಜಿ. ಮುಂಚೆ 28 ಫಿಸಿಕ್ಸ್ ಇತ್ತು, ಈ ವರ್ಷ 27 ಮಾರ್ಕ್ಸ್ ಫಿಸಿಕ್ಸ್, 28 ಮಾರ್ಕ್ಸ್ ಬಯಾಲಜಿ. ಸೊ ಇದು ಗೊತ್ತಿರಲಿ, ಬೇಕಾದ್ರೆ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಬಯಾಲಜಿ 28, ಫಿಸಿಕ್ಸ್ 27, ಕೆಮಿಸ್ಟ್ರಿ 25 ಮಾರ್ಕ್ಸ್. ಕೆಮಿಸ್ಟ್ರಿ 25, ಫಿಸಿಕ್ಸ್ 27, ಬಯಾಲಜಿ 28, ಟೋಟಲಿ 80. ಒಂದು ಕ್ವಶನ್ ಪೇಪರ್ ಅಂದ್ರೆ ಎಷ್ಟು ಮಾರ್ಕ್ಸ್ ಇರುತ್ತೆ? 100 ಮಾರ್ಕ್ಸ್ ಇರುತ್ತೆ. ಆದ್ರೆ ನೀವು ಬರೆಯೋದು 80 ಮಾರ್ಕ್ಸ್. ಈ 20 ಏನು? ಚಾಯ್ಸ್. ಇಂಟರ್ನಲ್ ಚಾಯ್ಸ್ ಕೊಟ್ಟಿರ್ತಾರೆ. 2 ಮಾರ್ಕ್ಸ್ ಅಲ್ಲಿ 5 ಚಾಯ್ಸ್ ಇರುತ್ತೆ, 3 ಮಾರ್ಕ್ಸ್ ಅಲ್ಲಿ 2 ಚಾಯ್ಸ್ ಇರುತ್ತೆ, 3 ಮಾರ್ಕ್ಸ್ ಅಲ್ಲಿ 4 ಚಾಯ್ಸ್ ಇರುತ್ತೆ, 2 ಮಾರ್ಕ್ಸ್ ಅಲ್ಲಿ 2 ಚಾಯ್ಸ್ ಇರುತ್ತೆ, 4 ಮಾರ್ಕ್ಸ್ ಅಲ್ಲಿ 1 ಚಾಯ್ಸ್. ಒಟ್ಟು 20 ಮಾರ್ಕ್ಸ್ಗೆ ಇಂಟರ್ನಲ್ ಚಾಯ್ಸ್ ಇರುತ್ತೆ. ಚಾಯ್ಸ್ ಅನ್ನ ಅಟೆಂಡ್ ಮಾಡಕ್ ಹೋಗಬೇಡಿ. ನೀವು ಕಾನ್ಫಿಡೆನ್ಸ್ ಇಲ್ಲ, ನೀವು ಬರೆದಿದ್ದು ಸರಿ ಇಲ್ಲ ಅಂತ ಅನಿಸಿದ್ರೆ ಲಾಸ್ಟಿಗೆ ಬೇಕಾದ್ರೆ ಬರೀರಿ, ಅದೇ ಕ್ವಶನ್. ಸೊ ಅದನ್ನು ಅಟೆಂಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಜೀವ ಜಗತ್ತು. ಜೀವ ಜಗತ್ತಲ್ಲಿ ಬಯಾಲಜಿಯ 4 ಚಾಪ್ಟರ್ 25 ಮಾರ್ಕ್ಸ್. ನಮ್ಮ ಪರಿಸರ, ಅವರ್ ಎನ್ವಿರಾನ್ಮೆಂಟ್ 3 ಮಾರ್ಕ್ಸ್. ಅದು ಒಂದು ಚಾಪ್ಟರ್ ಮಾತ್ರ ಗೊತ್ತಾಗುತ್ತೆ ನಿಮಗೆ 3 ಮಾರ್ಕ್ಸ್ ಇದೆ ಅಂತ. ನಮ್ಮ ಪರಿಸರ, ಅವರ್ ಎನ್ವಿರಾನ್ಮೆಂಟ್ 3 ಮಾರ್ಕ್ಸ್. ಇನ್ನು ಉಳಿದಿರೋ ಬಯಾಲಜಿ ಎಲ್ಲವೂ ಸೇರಿ 25 ಮಾರ್ಕ್ಸ್. ಅದರಲ್ಲಿ ದೊಡ್ಡ ಚಾಪ್ಟರ್ಗೆ ಜಾಸ್ತಿ ಮಾರ್ಕ್ಸ್. ಸ್ಟಾರ್ಟಿಂಗ್ 2 ಚಾಪ್ಟರ್ ದೊಡ್ಡದಿದೆ, ಸ್ವಲ್ಪ ಜಾಸ್ತಿ ಇರುತ್ತೆ. ಇನ್ನು ಹೆರಿಡಿಟಿ ಅಂಡ್ ಹೌ ಡು ಆರ್ಗನಿಸಮ್ಸ್ ರಿಪ್ರೊಡ್ಯೂಸ್, ಕಡಿಮೆ ಮಾರ್ಕ್ಸ್. ನೆಕ್ಸ್ಟ್ ನೈಸರ್ಗಿಕ ವಿದ್ಯಮಾನ, ನ್ಯಾಚುರಲ್ ಫೆನಾಮಿನಾ. ಅದರಲ್ಲಿ 2 ಬರುತ್ತೆ. ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಸಿಟಿ ಇದೆ. ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ 14 ಮಾರ್ಕ್ಸ್ ಇರುತ್ತೆ. ಆಲ್ಮೋಸ್ಟ್ 7 ಮಾರ್ಕ್ಸ್ಗೆ ಫಿಸಿಕ್ಸ್ ನಲ್ಲಿ ಆ ಚಾಪ್ಟರ್ ಬರುತ್ತೆ. ನೆಕ್ಸ್ಟ್ ವರ್ಕಿಂಗ್ ಆಫ್ ಮೆಟೀರಿಯಲ್ಸ್. ಸೊ ಇದರಲ್ಲಿ ಲೈಟ್, ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ಸ್, ಮತ್ತೆ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್. ಇದಿಷ್ಟು 13 ಮಾರ್ಕ್ಸ್ ಇರುತ್ತೆ. 7, 6 ಈ ತರ ಇರಬಹುದು, ಅಥವಾ 8, 5 ಈ ತರ ಮಾಡಬಹುದು. ಬೆಳಕು ಚಾಪ್ಟರ್, ಲೈಟ್ ಚಾಪ್ಟರ್ 8 ಮಾರ್ಕ್ಸ್ ಬರ್ಬೋದು, 7 to 8 ಮಾರ್ಕ್ಸ್. ಇದಿಷ್ಟು ಡಿವೈಡ್ ಮಾಡಿರೋದು. ಇದಿಷ್ಟು ಕೂಡ ನಿಮ್ಮ ಟೀಚರ್ ನಿಮಗೆ ಮತ್ತೊಂದ್ಸಲ ಕ್ಲಾಸ್ ರೂಮ್ ನಲ್ಲಿ ಹೇಳ್ತಾರೆ. ಅವ್ರು ಬೇಕಾದ್ರೆ ನಮ್ಮ ಹತ್ರ ತಗೊಳ್ತಾರೆ ಮಾಹಿತಿನ, ನಾವು ಕಳಿಸ್ತೀವಿ, ಗ್ರೂಪಲ್ಲಿ ಕಳಿಸ್ತೀವಿ, ಅವ್ರು ಕೊಡ್ತಾರೆ, ನೀವು ಬರ್ಕೊಂಡ್ರಾಗತ್ತೆ. ಇಲಾಖೆಯ ಅವರೊಂದು ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು ಸತ್ಯನಾರಾಯಣ್ ಸರ್. ಯಾಕಂದರೆ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸುವ ಸಾಕಷ್ಟು ಮಹಾನ್ ವ್ಯಕ್ತಿಗಳ ವಿಡಿಯೋಗಳನ್ನು ನಮಗೆ ಬಹಳಷ್ಟು ಅರ್ಥಗರ್ಭಿತವಾಗಿ ಅವರು ವಿವರಿಸಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಅವರ ಒಂದು ಮಾನಸಿಕ ಸ್ಥೈರ್ಯ, ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವ ವಿಡಿಯೋಗಳು ಖಂಡಿತ ನಮಗೆ ಸಹಾಯವಾಗುತ್ತದೆ ಅಂತ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಹೇಳ್ತೀನಿ. ಹಾಗೂ ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ಕೂಡ ಬಹಳ ಸೊಗಸಾಗಿ ಹೇಳಿದ್ದಾರೆ. ಅವರಿಗೆ ನಾನು ಶಿಕ್ಷಣ ಇಲಾಖೆ ಪರವಾಗಿ ಡಿಒ ಕಚೇರಿ ಮೂಡಿಗೆರೆ ಹಾಗೂ ವೈಯಕ್ತಿಕವಾಗಿ ನಾನು ಅವರಿಗೆ ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸ್ಕಿಲ್ ಇಲ್ಲಿ ನೋಡಿ, 4ನೇದು ಕಳಿಸ್ತಾರೆ 12 ಮಾರ್ಕಿಗೆ ಬರ್ತಾ ಇತ್ತು, 8 ಮಾರ್ಕ್ ಹೋಗಿರೋದು, 4 ಮಾರ್ಕ್ ಗ್ರಾಫ್ ಎಷ್ಟಾಯ್ತು ನಿಮಗೆ? 12 ಮಾರ್ಕ್ಸ್ ಬರ್ತಾ ಇತ್ತು ಕಳಿಸ್ತಾರೆ. ಈ ಸರಿ 4 ಮಾರ್ಕ್ ಒಂದು ಗ್ರಾಫ್ ಮಾತ್ರ 5%, 100ಗೆ 5, 80ಗೆ 4 ಮಾರ್ಕ್ಸ್. ಓಕೆನಾ? ರೈಟ್. ನೆಕ್ಸ್ಟ್ ಇದು ಬೇಡ. ನೆಕ್ಸ್ಟ್ ಮತ್ತು ಅಲ್ಲೂ ಲೆಸನ್ ವೈಸ್ ಯಾವುದು ಕಂಪ್ಯಾರಿಸನ್ ಇದೆ ಅಂತಿದೆ. ಇದೊಂದು ನೋಡಿ, ಇಲ್ಲಿ ನೀವು ಸಾಧ್ಯ ಆದ್ರೆ ಬರ್ಕೊಳ್ಬಹುದು. ನಾನು ಹೇಳ್ತೀನಿ, ಅದು ಸ್ವಲ್ಪ ಕರೆಕ್ಷನ್ಸ್ ಇದೆ, ಕರೆಕ್ಷನ್ಸ್ ಮಾಡ್ತೀನಿ. ಯಾಕಂದ್ರೆ ಇದು ಫಸ್ಟ್ ರಿಯಲ್ ನಂಬರ್ಸ್ 5 ಮಾರ್ಕ್ಸ್. ವಾಸ್ತವ ಸಂಖ್ಯೆಗಳು 5 ಮಾರ್ಕ್. ನಿಮಗೆ ಗೊತ್ತಿದೆ ಅದನ್ನ ಅಲ್ಲಿ 2+3 ಅಂತ ಬರೆದಿದ್ದಾರೆ. ಆತರ ಕೇಳಬೇಕು ಅಂತಿಲ್ಲ, 5 ಮಾರ್ಕ್ಸ್ ಫಿಕ್ಸ್. ನೀವೀಗ ಅಲ್ಲಿ 2 or 3 ಮಾರ್ಕ್ಸ್ ಕ್ವೆಶ್ಚನ್ಸ್ ಬರೋದು ಜಾಸ್ತಿ ಚಾನ್ಸಸ್ ಇದೆ. ಯಾವ್ದಂದ್ರೆ ಇರ್ಯಾಷನಲ್ ರೂಟ್, ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ, ಹೌದಲ್ವಾ? ಹಾಗೆ ನೀವು ಅದನ್ನೊಂದು ಕಲಿಲೇಬೇಕು. 3 ಮಾರ್ಕಿಗೆ ಬರ್ಬೋದು, 2 ಮಾರ್ಕಿಗೆ ಬರ್ಬೋದು. 3 ಮಾರ್ಕಿಗೆ ಬಂದ್ರೆ √2, √3, √5 ಕೇಳ್ತಾರೆ. √2, √3, √5 ಕೇಳ್ತಾರೆ. 2 ಮಾರ್ಕ್ಸ್ ಇಂದ ಬಂದ್ರೆ 2 + √3, 5 - √5,
2 ಮೈನಸ್ ರೂಟ್ 3 ಈ ತರದನ್ನ ಕೇಳಬಹುದು. ಓಕೆನಾ? ಇದು ಫಿಕ್ಸ್. ಇನ್ನು ನೀವು ಉಳಿದ ಮಾರ್ಕ್ ಹೇಗೆ ಹಾಕ್ತೀರಾ ಅಂದ್ರೆ ಎಸ್ಎಫ್ ಎಲ್ಸಿಎಂ ಲಾಸಮಾಸ ಕೇಳಬಹುದು ಅಥವಾ ಪ್ರಾಡಕ್ಟ್ ಆಫ್ ಟೈಮ್ ನಂಬರ್ಸ್ ಅಂತ ಬರೆಯೋದು ಕೇಳಬಹುದು. ಹಾಗಾಗಿ ನೀವು ಅದನ್ನ ಲೆಸನ್ ನೋಡಿ. ಐ ಥಿಂಕ್ ಅದು ಈಸಿ ಇದೆ ಲೆಸನ್, ಹೌದಲ್ವಾ? ಈಸಿ ಇಲ್ವಾ? ನೀವು ಈ 2 ಮಾರ್ಕ್ಸ್ ಇದೆ ಅಲ್ವಾ, ಯಾವುದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿಲ್ಲ ಅದನ್ನ ಫಸ್ಟ್ ಕಲಿ. ಆ ನಂತರ ರೂಟ್ 2 ರೂಟ್ 3 ರೂಟ್ 5 ಕಲಿ. ಅಲ್ಲಿ ರೂಟ್ 2 ಒಂದು ಕಲಿತ್ರೆ ಸಾಕು, ರೂಟ್ 3 ರೂಟ್ 5 ಸೇಮ್. ಅಲ್ಲಿ ನೀವು ಸಾಲ್ವ್ ಮಾಡ್ಕೊಂಡು ಸ್ವಲ್ಪ ವ್ಯಾಲ್ಯೂ ಮಾತ್ರ ಚೇಂಜ್ ಬಿಟ್ರೆ 2k² ಇರೋ ಬದಲು 3k² ಬರ್ಬೋದು, 5k² ಬರ್ಬೋದು ಸಾಲ್ವ್ ಮಾಡಿದವರಿಗೆ. ಬಿಡಿ. ನೆಕ್ಸ್ಟ್ ಈಗ ಇಲ್ಲಿ ಪಾಲಿನೋಮಿಯಲ್ಸ್ ಅಂತಿದೆ, ಬಹುಪದೋಕ್ತಿಗಳು. ಅವರು 5 ಮಾರ್ಕ್ ಕೊಟ್ಟಿದ್ದಾರೆ. 5 ಮಾರ್ಕ್ ಅಲ್ಲ, 5 ರಿಂದ 6 ಮಾರ್ಕ್, 5 6 7 ಈ 3 ಮಾರ್ಕ್ ಚಾನ್ಸಸ್ ಇದೆ. 5 6 7 3 ಮಾರ್ಕ್ ಚಾನ್ಸಸ್ ಇದೆ. ನೀವು ಪಾಲಿನೋಮಿಯಲ್ಸ್ ಬಹುಪದೋಕ್ತಿಯಿಂದ ಬರ್ಕೊಂಡು 5 ಬಾರ್ 6 ಬಾರ್ 7 ಅಂತ ಹಾಕಿ. ಓಕೆ. ನೆಕ್ಸ್ಟ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್. ಇದು ಪಕ್ಕ 8 ಮಾರ್ಕ್ ಬಂದೇ ಬರ್ತದೆ. ಎರಡು ಚರಾಕ್ಷರವುಳ್ಳ ಏನು ಜೋಡಿ ಸಮೀಕರಣ ಶಾರ್ಟ್ ಬರ್ಕೊಳ್ಳಿ. ಸಮೀಕರಣ ಬರ್ಕೊಂಡ್ರೆ ಸಾಕು. x and y. ಇಲ್ಲಿ ಏನೇನು ಬರ್ಬೋದು? 4 ಮಾರ್ಕಿನ ಗ್ರಾಫ್ ಪಕ್ಕ, 2 ಮಾರ್ಕಿನ ಸಾಲ್ವ್ ಮಾಡೋದು ಎನಿ ಮೆಥಡ್, ಎಲಿಮಿನೇಷನ್ ಮೆಥಡ್, ಸಬ್ಸ್ಟಿಟ್ಯೂಷನ್ ಮೆಥಡ್, ಎರಡೇ ನಿಮಗೆ ಗ್ರಾಫಿಕಲ್ ಮೆಥಡ್ ಆಗಿದೆ. ಲಾಸ್ಟ್ ಟೈಮ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಇತ್ತು, ಇಲ್ಲ ಈಗ ವರ್ಜಿಸುವ ವಿಧಾನ, ಆದೇಶಿಸುವ ವಿಧಾನ. ಯಾವ ವಿಧಾನ ಮಾಡ್ತೀರಾ? ವರ್ಜಿಸುವ ವಿಧಾನ. ಅದರಲ್ಲಿ ಯಾವುದು ಬರ್ತಾ ಗೊತ್ತಾ ಮಕ್ಕಳ? ಕೇಳಿಸ್ಕೊಳ್ಳಿ. ಹಲೋ, ಈ ಗ್ರಾಫಿಕ್ ಎಲಿಮಿನೇಷನ್ ಮೆಥಡಿಗೂ ಒಂದು 10-12 ಈಕ್ವೇಷನ್ ಬರ್ಕೊಂಡು ಬಿಡಬೇಕು. ಗ್ರಾಫಿಕ್ ಬಂದಿರೋದೇ ಇಲ್ಲಿಗೂ ಬರ್ತದೆ, ಅಂದ್ರೆ ಅಲ್ಲಿರೋ ಕ್ವಶನ್ಸ್ ಇರೋ ಕ್ವಶನ್ಸ್ ಆಲ್ಮೋಸ್ಟ್ ಈಸಿ ಇರ್ತದೆ. ನೀವು ಗ್ರಾಫ್ ಕ್ವಶನ್ಸ್ ನೋಡಿ, x + y = a, x - y = 2. ಗ್ರಾಫ್ ಈಸಿ ಕ್ವಶನ್ಸ್ ಕೊಡ್ತಾರೆ. ನೀವು ನಿಮ್ಮ ಸರ್ಗಳ ಅಥವಾ ಮಿಸ್ಗಳ ಕಡೆಯಿಂದ ಒಂದು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಜೋಡಿ ಸಮೀಕರಣಗಳನ್ನ ಒಂದು 10 ರಿಂದ 12 ಸೆಟ್ ಬರ್ಸ್ಕೊಂಡು ಬಿಡಿ. ಗ್ರಾಫಿಕ್ ಬರುವಂತದ್ದೇ ಅದನ್ನೇ 2 ಮಾರ್ಕ್ಸ್ ಪ್ರಾಕ್ಟೀಸ್ ಮಾಡಿ. ಯಾವುದಕ್ಕೆ? ಎಲಿಮಿನೇಷನ್ ಮೆಥಡ್ ನೋಡಿ. ಹೆಚ್ಚಾಗಿ ಅದರಲ್ಲೇ ಬರ್ತದೆ. ಅರ್ಥ ಆಯ್ತಲ್ವಾ? ಗ್ರಾಫ್ ಪ್ರಾಕ್ಟೀಸ್ ಆಗ್ತದೆ, ಈ ಕಡೆ 2 ಮಾರ್ಕ್ಸ್ಗೂ ಆಗ್ತದೆ. ಈ ಒಂದು ಗ್ರಾಫಿಕ್ ನೀವು ಟೇಬಲ್ ಹಾಕುವಾಗ 2 ಮಾರ್ಕ್ಸ್ ಕ್ವಶನ್ ರೀತಿಯಲ್ಲಿ ಸಾಲ್ವ್ ಮಾಡಿದ್ರೆ x y ಆನ್ಸರ್ ಒಂದೇ ಬರ್ತದೆ ನೋಡಿ. ಗ್ರಾಫ್ ಮಾಡೋದು ಒಂದೇ, x y ವ್ಯಾಲ್ಯೂ ಫೈಂಡ್ ಮಾಡಬಹುದು. ಆದ್ರೆ ಗ್ರಾಫ್ ಪಕ್ಕ ಮಾಡಬಹುದು, 4 ಮಾರ್ಕ್ ಗ್ಯಾರಂಟಿ ಇದೆ. ಓಕೆನಾ? ನೆಕ್ಸ್ಟ್ ಕ್ವಾಡ್ರಾಟಿಕ್ ಈಕ್ವೇಷನ್. ಕ್ವಾಡ್ರಾಟಿಕ್ ಈಕ್ವೇಷನ್ 7 or 8 ಮಾರ್ಕ್, 6 7 8 ಬರ್ಕೊಂಡ್ಬಿಡಿ. 6 7 8 ಇಲ್ಲಿ 3 ಮಾರ್ಕ್ಸ್ ಕ್ವಶನ್ ಒಂದು ಅಪ್ಲಿಕೇಶನ್ ಕ್ವಶನ್ ಬರ್ತದೆ, ಔಟ್ ಸೈಡ್ ಇರ್ತದೆ. 3 ಮಾರ್ಕ್ಸ್ ಕ್ವಶನ್. ಇನ್ನೊಂದು 2 ಮಾರ್ಕ್ಸ್ ಕ್ವಶನ್ ಯಾವುದು ಬರ್ಬೋದು? 2 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಅಂತ ಬರ್ಬೋದು, ಇಲ್ಲ ನೇಚರ್ ಆಫ್ ರೂಟ್ ವರ್ಗ ಸಮೀಕರಣವನ್ನು ಬಿಡಿಸಿ ಅಂತ ಬರ್ಬೋದು, ಇಲ್ಲ ಮೂಲಗಳ ಸ್ವಭಾವ. ಇದು ಎರಡರಲ್ಲಿ ಒಂದು ಬರ್ತದೆ 2 ಮಾರ್ಕ್ಸ್ಗೆ. ಕೇಳಿಸ್ಕೊಳ್ಳಿ, ಎರಡನ್ನೂ ಕಲಿಬೇಕು ನೀವು. ಯಾಕೆಂದ್ರೆ ಹೇಳ್ತೀನಿ, ಬಿಡಿಸಿ ಅಂತ ಬಂದ್ರೆ, ಸಾಲ್ವ್ ಅಂತ ಬಂದ್ರೆ 2 ಮಾರ್ಕ್ಸ್ಗೆ, ನೇಚರ್ ಆಫ್ ರೂಟ್ ಅನ್ನು 1 ಮಾರ್ಕ್ ಕೇಳ್ತಾರೆ. ಇಲ್ಲ ನೇಚರ್ ಆಫ್ ರೂಟ್ ಅನ್ನ 2 ಮಾರ್ಕ್ಸ್ ಕೇಳಿದ್ರೆ ಸಾಲ್ವ್ ಬಗ್ಗೆ ಕ್ವಶನ್ ಕೇಳಲ್ಲ, ಬೇರೆ ಏನೋ ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಲ್ವಾ? ಇಲ್ಲಿ ಒಂದು ಎರಡನ್ನೂ ಕಲಿಬೇಕು. ಇನ್ನು ಒಂದೊಂದು